ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟ್ಟವಾದಂತಹ ಗಾಂಧಿಯುಗದ ಬಗ್ಗೆ ಚರ್ಚೆಯನ್ನು ಆರಂಭಿಸ್ತಾ ಹೋದೋ. ಅದರಲ್ಲಿ ಮುಖ್ಯವಾಗಿ ಗಾಂಧೀಜಿಯವರ ಬಾಲ್ಯ, ಅನಂತರ ಅವರ ಒಂದು ಬೆಳವಣಿಗೆ ಹೇಗಾಯ್ತು ಹೋಯಿತು, ಅನಂತರ ಅವರು ದಕ್ಷಿಣ ಪ್ರವಾಸ, ಹಾಗೆ ಅಲ್ಲಿಂದ ವಾಪಸ್ಸಾದಂತಹ ಗಾಂಧೀಜಿಯವರು ಭಾರತದ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಹೇಗೆ ಬೆಳವಣಿಗೆಯನ್ನು ಸಾಧಿಸ್ತಾ ಹೋದರು, ಅವರ ಒಂದು ನಾಯಕತ್ವದಲ್ಲಿ ಮುಸಲ್ಮಾನರಿಗೆ ಸಹಾಯವನ್ನು ಮಾಡುವುದರ ಮುಖಾಂತರ ಖಿಲಾಫತ್ ಚಳುವಳಿಯ ಒಂದು ರೂಪುರೇಷೆ ಏನು, ಏಕೆ ಆ ಒಂದು ಚಳುವಳಿ ಪ್ರಾರಂಭ ಆಯ್ತು ಹೋಯಿತು, ಭಾರತದಲ್ಲಿ ಅದು ಯಾವ ಮಟ್ಟದ ಒಂದು ಬದಲಾವಣೆ ಅಲೆಯನ್ನು ಸೃಷ್ಟಿಸ್ತಾ ಹೋಗ್ತೋ, ದೂರವಾಗಿದ್ದಂತಹ ಹಿಂದೂ ಮುಸಲ್ಮಾನರು ಮತ್ತೆ ಹೇಗೆ ಹತ್ತಿರಕ್ಕೆ ಬಂದರು ಈಗ ಒಂದು ಖಿಲಾಫತ್ ಚಳುವಳಿಯ ಮುಖಾಂತರ, ಮತ್ತೆ ಆ ಒಂದು ಖಿಲಾಫತ್ ಚಳುವಳಿ ಯಾಕೆ ವಿಫಲ ಆಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಕಳೆದ ಕ್ಲಾಸಲ್ಲಿ ಮಾಡ್ತಾ ಹೋದವು. ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ, ಗಾಂಧೀಜಿಯವರು ಹೊರಡಿಸಿದಂತಹ ಅಥವಾ ಬ್ರಿಟಿಷರ ವಿರುದ್ಧವಾಗಿ ಹೂಡಿದಂತಹ ಅಸಹಕಾರ ಚಳುವಳಿಯ ಬಗ್ಗೆ ನಾವು ಚರ್ಚೆಯನ್ನು ಆರಂಭಿಸ್ತಾ ಹೋಗೋಣ. 1920-22 ಅವಧಿಯಲ್ಲಿ ಗಾಂಧೀಜಿಯವರು ಏನು ಮಾಡ್ತಾರೆ, ಸ್ವರಾಜ್ಯ ಸ್ಥಾಪನೆಗೆ, ಆ ಒಂದು ಸ್ವರಾಜ್ಯವನ್ನ ಸ್ಥಾಪನೆ ಮಾಡುವಂತಹ ಉದ್ದೇಶದಿಂದ ಅವರೇನು ಮಾಡ್ತಾರೆ, 1920ರಲ್ಲಿ ಈ ಒಂದು ಅಸಹಕಾರ ಚಳುವಳಿಯನ್ನು ಅವರು ಆರಂಭಿಸ್ತಾ ಹೋಗ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಯಾವುದೇ ರೀತಿಯಲ್ಲೂ ಭಾರತೀಯರು ಬ್ರಿಟಿಷರಿಗೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಹಾಯವನ್ನ ಮಾಡದೇ ಇರುವಂಥದ್ದು ಅಥವಾ ಸಪೋರ್ಟ್ ಅನ್ನ ನೀಡದೇ ಇರುವಂಥದ್ದು. ಅರ್ಥ ಆಯ್ತಲ್ವಾ? ಅಂದ್ರೆ ಏನು, 1920ರಲ್ಲಿ ಸ್ವರಾಜ್ಯ ಸ್ಥಾಪನೆಯ ಒಂದು ಸಾಧನೆಗೆ ಈ ಒಂದು ಅಸಹಕಾರ ಚಳುವಳಿಯನ್ನು ಆರಂಭಿಸ್ತಾ ಹೋಗ್ತಾರೆ. ಅದರ ಅರ್ಥವಾಗಿ ಏನಾಗುತ್ತೆ, ಯಾವುದೇ ರೀತಿಯಲ್ಲಿ ಭಾರತೀಯರು ಬ್ರಿಟಿಷರ ಸರ್ಕಾರಕ್ಕೆ ಸಹಾಯವನ್ನ ಅಥವಾ ಸಹಕಾರವನ್ನು ಕೊಡದೇ ಇದ್ರೆ ಅವರ ಒಂದು ಆಡಳಿತ ಯಂತ್ರ ಕುಸಿದು ಬೀಳುತ್ತೆ. ಆಡಳಿತ ಯಂತ್ರ ಕುಸಿದು ಬಿದ್ದಾಗ ಅವರು ಭಾರತದಿಂದ ತಮ್ಮ ಸ್ವನಾಡಿಗೆ ವಾಪಸ್ ಆಗ್ತಾರೆ. ಹೀಗಾಗಿ ಭಾರತದಲ್ಲಿ ಒಂದು ಸಂವಿಧಾನಬದ್ಧವಾದಂತಹ ಸರ್ಕಾರವನ್ನ ಸ್ಥಾಪನೆಯನ್ನ ಮಾಡಬಹುದು ಅನ್ನೋ ಒಂದು ಆಲೋಚನೆಯನ್ನ ಮಾಡಿದಂತಹ ಗಾಂಧೀಜಿಯವರು ಏನ್ ಮಾಡ್ತಾರೆ, ಈ ಒಂದು ಅಸಹಕಾರ ಚಳುವಳಿಯನ್ನ 1920ರಲ್ಲಿ ಆರಂಭಿಸ್ತಾ ಹೋಗ್ತಾರೆ. ಇದೊಂದು ನಿಜಕ್ಕೂ ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದನ್ನ ಸತ್ಯ ಮತ್ತೆ ಅಹಿಂಸೆ ಎಂಬ ಮಾರ್ಗಗಳ ಮೂಲಕ ಆಯೋಜನೆಯನ್ನ ಮಾಡೋದು ನಾವು ನೋಡ್ತಾ ಹೋಗ್ಬೋದು. 1920ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಕಾಂಗ್ರೆಸ್ ವಿಶೇಷ ಅಧಿವೇಶನದಲ್ಲಿ ಮತ್ತೆ ಅನಂತರದ ನಾಗಪುರ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಸಮ್ಮತಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ 1920ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ, ಅನಂತರ 21ರ ಈ ಒಂದು ನಾಗಪುರ ಕಾಂಗ್ರೆಸ್ ಅಧಿವೇಶನ, ಈ ಎರಡೂ ಅಧಿವೇಶನಗಳಲ್ಲಿ ಗಾಂಧೀಜಿಯವರು ಏನ್ ಮಾಡ್ತಾರೆ, ಅಸಹಕಾರ ಚಳುವಳಿಯನ್ನ ಮಾಡಲಿಕ್ಕೆ ತಮ್ಮ ಒಪ್ಪಿಗೆಯನ್ನ ಸೂಚಿಸ್ತಾ ಹೋಗ್ತಾರೆ. ಏನ್ ಮಾಡ್ಬೇಕು, ನಾವು ಇಡೀ ಭಾರತೀಯರು ಎಲ್ಲಾ ಕ್ಷೇತ್ರಗಳಲ್ಲೂ ವರ್ಕನ್ನ ಮಾಡ್ತಿದ್ದಂತಹ ಎಲ್ಲಾ ಭಾರತೀಯರು ಏನ್ ಮಾಡ್ಬೇಕು, ಬ್ರಿಟಿಷರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಸಹಕಾರವನ್ನ ಕೊಡದೇ ಇರುವುದು, ಸಹಕಾರವನ್ನ ನೀಡದೇ ಇರುವಂತದ್ದು, ಈ ರೀತಿಯಾದಂತಹ ಒಂದು ಪ್ರತಿಜ್ಞೆಯನ್ನ ಮಾಡುವುದರ ಮುಖಾಂತರ ಈ ಒಂದು ಚಳುವಳಿಯನ್ನ ಆರಂಭಿಸಬೇಕು. ಹೀಗಾಗಿ ಅದರ ಮುಖಾಂತರ ನಾವು ಏನ್ ಮಾಡಬೇಕು, ಬ್ರಿಟಿಷರ ಆಡಳಿತದ ಯಂತ್ರವನ್ನ ಅದು ಕುಸಿದು ಬೀಳುವಂತೆ ನಾವು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಗಾಂಧೀಜಿಯವರು ಈ ಒಂದು ಅಸಹಕಾರ ಚಳುವಳಿಯನ್ನ ಅವರು ಪ್ರಾರಂಭಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಮತ್ತೆ ಈ ಒಂದು ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಈ ಒಂದು ಅಸಹಕಾರ ಚಳುವಳಿಯನ್ನು ಆರಂಭಿಸಲಿಕ್ಕೆ ಅನುಮತಿಯನ್ನು ನೀಡ್ತಾ ಹೋಗ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಅತೃಪ್ತಿಗೊಂಡಿದ್ದಂತಹ ಭಾರತೀಯರು ಏನ್ ಮಾಡ್ತಾರೆ, ಈ ಒಂದು ಚಳುವಳಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಲ್ಲದೆ ಬ್ರಿಟಿಷರು ಖಿಲಾಫತ್ತನ್ನ ರದ್ದು ಮಾಡಿ ಮುಸಲ್ಮಾನರಿಗೆ ಮಾಡಿದಂತಹ ಅನ್ಯಾಯದಿಂದ ಏನಾಗ್ತದೆ, ಈ ಮುಸಲ್ಮಾನರು ಕೂಡ ಅಸಹಕಾರ ಚಳುವಳಿಗೆ ಅವರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ಅಸಹಕಾರ ಚಳುವಳಿಯನ್ನ ಮಾಡಲಿಕ್ಕೆ ಗಾಂಧೀಜಿಯವರು ಅನುಸರಿಸಿದಂತಹ ಕಾರ್ಯಕ್ರಮಗಳು ಏನೇನು ಅರ್ಥ ಆಯ್ತಲ್ವಾ? ಅಸಹಕಾರ ಚಳುವಳಿ ಯಾವಾಗ ಪ್ರಾರಂಭ ಆಯಿತು, ಅದರ ಒಂದು ಅರ್ಥ ಏನು, ಅದರ ಒಂದು ಮಾರ್ಗಗಳು, ಅಹಿಂಸೆ ಮತ್ತು ಸತ್ಯ, ಅದರ ಒಂದು ಮಾರ್ಗಗಳು. ಹಾಗಾಗಿ ಯಾವ ಯಾವ ಪ್ರೋಗ್ರಾಮ್ಗಳನ್ನು ಗಾಂಧೀಜಿಯವರು ಹಾಕೊಳ್ತಾ ಹೋದ್ರು
ಅದರಲ್ಲಿ ಸುಮಾರು 12 ಕಾರ್ಯಕ್ರಮಗಳನ್ನು ಗಾಂಧೀಜಿಯವರು ಅಸಹಕಾರ ಚಳುವಳಿಯಲ್ಲಿ ಮಾಡಲಿಕ್ಕೆ ಅವರು ರೂಪರೇಷೆಯನ್ನು ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದೇನಪ್ಪ ಅಂದರೆ ಬ್ರಿಟಿಷರು ನೀಡಿರುವಂತಹ ಬಿರುದುಗಳನ್ನು, ಪದಕಗಳನ್ನು ಮತ್ತು ಬಿರುದು ಬಾವಲಿಗಳನ್ನು, ಪ್ರಶಸ್ತಿಗಳನ್ನು ಮತ್ತು ಗೌರವ ಸರ್ಕಾರಿ ಹುದ್ದೆಗಳನ್ನು ಏನು ಮಾಡ್ಬೋದು, ವಾಪಸ್ಸು ಬ್ರಿಟಿಷರಿಗೆ ನೀಡುವಂಥದ್ದು, ಅದನ್ನು ಹಿಂತಿರುಗಿಸುವಂಥದ್ದು. ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಭಾರತೀಯರು ಬ್ರಿಟಿಷರ ಪರವಾಗಿ ಕಾರ್ಯವನ್ನು ಮಾಡೋಗಿಲ್ಲ. ಅವರು ಎಲ್ಲ ಹುದ್ದೆಗಳನ್ನು ತ್ಯಜಿಸಿ ಈ ಒಂದು ಚಳುವಳಿಗೆ ಬೆಂಬಲವನ್ನು ನೀಡಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಅನ್ನು ಅದರಲ್ಲಿ ಹಾಕೊಂಡಿರ್ತಾರೆ. ಮೊದಲನೇ ಪ್ರೋಗ್ರಾಮ್ ಏನು, ಬ್ರಿಟಿಷರ ನೀಡಿರುವಂತಹ ಎಲ್ಲ ಬಿರುದು ಬಾವಲಿಗಳು, ಪದಕಗಳು, ಪ್ರಶಸ್ತಿಗಳು, ಗೌರವ ಹುದ್ದೆಗಳು, ಅವು ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಕೇಂದ್ರ ಸಂಸ್ಥೆಗಳಾಗಿರ್ಬೋದು, ಅವೆಲ್ಲವನ್ನ ಬ್ರಿಟಿಷರಿಗೆ ವಾಪಸ್ಸು ನೀಡುವಂಥದ್ದು. ಇನ್ನು ಎರಡನೇದಾಗಿ ಸರ್ಕಾರ ಏರ್ಪಡಿಸುವಂತಹ ಸಭೆ ಸಮಾರಂಭಗಳನ್ನು ತ್ಯಜಿಸುವಂಥದ್ದು ಅಥವಾ ಅವುಗಳನ್ನು ಬಹಿಷ್ಕರಿಸುವಂಥದ್ದು. ಎರಡನೇ ಕ್ರಮ ಏನು, ಸರ್ಕಾರ ಏರ್ಪಡಿಸಿರುವಂತಹ ಸಭೆ ಸಮಾರಂಭಗಳನ್ನು ಬಹಿಷ್ಕರಿಸುವಂಥದ್ದು. ಇನ್ನು ಮೂರನೇದಾಗಿ 1920 ಚುನಾವಣೆಗಳ ಬಹಿಷ್ಕಾರ ಮತ್ತೆ ಶಾಸಕರು ಶಾಸಕಾಂಗಗಳಿಗೆ ರಾಜೀನಾಮೆಯನ್ನ ನೀಡುವಂಥದ್ದು ಮತ್ತೆ ಸರ್ಕಾರದ ಅಧಿಕಾರಿಗಳು ಸ್ವಯಂ ನಿವೃತ್ತಿಯನ್ನ ಘೋಷಣೆಯನ್ನು ಮಾಡುವಂಥದ್ದು. ಅರ್ಥ ಆಯ್ತಲ್ವಾ? ಮೂರನೇದಾಗಿ 1920 ಚುನಾವಣೆಗಳೇನಿವೆ ಅವುಗಳನ್ನು ಬಹಿಷ್ಕರಿಸುವಂಥದ್ದು. ಇನ್ನು ಶಾಸಕಾಂಗಗಳಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಂತಹ ಭಾರತೀಯರು ಅವುಗಳಿಗೆ ರಾಜೀನಾಮೆಯನ್ನ ನೀಡುವಂಥದ್ದು. ಇನ್ನು ಸರ್ಕಾರಿ ಅಧಿಕಾರಿಗಳು ಯಾರಿರ್ತಾರೆ ಅವರು ಸ್ವಯಂ ನಿವೃತ್ತಿಯನ್ನು ಕೈಗೊಳ್ಳುವಂಥದ್ದು. ಇನ್ನು ನಾಲ್ಕನೇದಾಗಿ ವಿದ್ಯಾರ್ಥಿಗಳು, ಶಿಕ್ಷಕರು ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿ ಈ ಒಂದು ಚಳುವಳಿಗೆ ಇಳಿಯುವಂಥದ್ದು. ಯಾರ್ಯಾರು? ವಿದ್ಯಾರ್ಥಿಗಳು, ಜೊತೆಗೆ ಬೋಧನಾ ಸಿಬ್ಬಂದಿ ಅಂದರೆ ಶಿಕ್ಷಕರು, ಇವರೆಲ್ಲರೂ ಏನ್ ಮಾಡಬೇಕು, ಸರ್ಕಾರಿ ಕಾಲೇಜುಗಳನ್ನು ಬಹಿಷ್ಕರಿಸಿ ಏನ್ ಮಾಡಬೇಕು, ಅವರು ಚಳುವಳಿಗೆ ಇಳಿಯುವಂಥದ್ದು. ಮತ್ತೆ ಸರ್ಕಾರವನ್ನ ನಡೆಸಲು ಸಹಕಾರವನ್ನ ನೀಡದೇ ಇರುವಂಥದ್ದು. ಇನ್ನು ಐದನೇದಾಗಿ ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳ ಬಳಕೆ ಮತ್ತೆ ಸ್ವದೇಶಿ ಖಾದಿಗಳನ್ನು ಜನಪ್ರಿಯಗೊಳಿಸುವಂಥದ್ದು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವಂಥದ್ದು. ಇದು 1885ರಿಂದಲೂ ಕೂಡ ಈ ಒಂದು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡುವಂತಹ ಪದ್ಧತಿ ಇದ್ದೇ ಇದೆ. ಅದನ್ನು ಗಾಂಧೀಜಿಯವರು ಮುಂದುವರಿಸಿಕೊಂಡು ಹೋಗ್ತಾರೆ. ಅದಕ್ಕೆ ಬದಲಾಗಿ ಸ್ವದೇಶಿ ವಸ್ತುಗಳನ್ನು ಬಳಸುವಂಥದ್ದು ಮತ್ತೆ ಸ್ವದೇಶಿಯ ಖಾದಿ ಬಟ್ಟೆ ಏನಿದೆ ಅದನ್ನು ಅತ್ಯಂತ ಜನಪ್ರಿಯಗೊಳಿಸುವಂಥದ್ದು. ಇನ್ನು ಆರನೇದಾಗಿ ಮೆಸೊಪೊಟಮಿಯಾದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಬ್ರಿಟಿಷ್ ಸೈನ್ಯದಲ್ಲಿ ಸೇರುವುದನ್ನು ನಿರಾಕರಿಸುವಂಥದ್ದು. ಮೆಸೊಪೊಟಮಿಯಾ ಅಲ್ಲಿ ಏನು ಬ್ರಿಟಿಷರ ಪರವಾಗಿ ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸೈನಿಕರು ಹೊರಡಲಿಕ್ಕೆ ಇರ್ತಾರೆ, ಅದನ್ನು ಬಹಿಷ್ಕರಿಸುವಂಥದ್ದು. 1990 ಕಾಯ್ದೆಯನ್ನ ಬಹಿಷ್ಕರಿಸುವಂಥದ್ದು. ವಕೀಲರು, ಅಧಿಕಾರಿಗಳು ತಮ್ಮ ಕೋರ್ಟ್ ಮತ್ತೆ ಕಚೇರಿಗಳನ್ನು ಬಹಿಷ್ಕರಿಸುವಂಥದ್ದು. ತಮ್ಮದೇ ಆದಂತಹ ನ್ಯಾಯ ಪಂಚಾಯಿತಿಗಳನ್ನ ಸ್ಥಾಪಿಸಿಕೊಂಡು ಅದರಲ್ಲಿ ವ್ಯವಹಾರವನ್ನ ಮಾಡಬೇಕು. ಇನ್ನು 9ನೇದಾಗಿ ಎಲ್ಲ ಪ್ರಾಂತ್ಯಗಳಲ್ಲಿ ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವಂಥದ್ದು, ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಹೊಸ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆಯನ್ನು ಮಾಡುವಂಥದ್ದು. ಅರ್ಥಾಯ್ತಲ್ವಾ? ಪ್ರಾಂತ್ಯಗಳಲ್ಲಿ ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವಂಥದ್ದು. ಎರಡನೇದಾಗಿ ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಹೊಸ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆಯನ್ನು ಮಾಡುವಂಥದ್ದು. ಹಾಗೆ ವಕೀಲರು ಮತ್ತು ಅಧಿಕಾರಿಗಳೇನು ತಮ್ಮ ಕೋರ್ಟ್ ಮತ್ತು ಕಚೇರಿಗಳನ್ನು ಬಹಿಷ್ಕರಿಸಿ ಅವರು ತಮ್ಮದೇ ಆದಂತಹ ನ್ಯಾಯ ಪಂಚಾಯಿತಿಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಅದರಲ್ಲಿ ತಮ್ಮ ವ್ಯವಹಾರವನ್ನ ಮಾಡುವಂಥದ್ದು. ಮತ್ತೆ 12ನೇದಾಗಿ ಕರ ನಿರಾಕರಣೆ ಅಂದ್ರೆ ಏನು ಬ್ರಿಟನ್ ಸರ್ಕಾರಕ್ಕೆ ಭಾರತೀಯರು ತೆರಿಗೆಯನ್ನು ಕೊಡ್ತಾ ಇರ್ತಾರೆ, ಕಂದಾಯವನ್ನು ಸಲ್ಲಿಸ್ತಾ ಇರ್ತಾರೆ, ಅವುಗಳನ್ನ ಸ್ಟಾಪ್ ಮಾಡುವಂಥದ್ದು. ಯಾವುದೇ ರೀತಿಯಾದಂತಹ ಕಂದಾಯವನ್ನ ಬ್ರಿಟಿಷ್ ಸರ್ಕಾರಕ್ಕೆ ಭಾರತೀಯರು ಕೊಡೋ ಹಾಗಿಲ್ಲ, ಆ ರೀತಿಯಾದಂತಹ ಒಂದು ನಿರಾಕರಣೆಯನ್ನು ಮಾಡುವಂಥದ್ದು. ಇನ್ನು ಖಾದಿ ಪ್ರಚಾರವನ್ನು ಮಾಡುವಂಥದ್ದು, ಅಸ್ಪೃಶ್ಯತೆಯನ್ನು ನಿವಾರಣೆಯನ್ನು ಮಾಡುವಂಥದ್ದು, ಸ್ತ್ರೀಯರ ಅಭಿವೃದ್ಧಿ, ಹಾಗೆ ಹಿಂದೂ ಮುಸಲ್ಮಾನರ ಐಕ್ಯತೆ, ಹಾಗೆ ಮದ್ಯಪಾನವನ್ನ ನಿಷೇಧವನ್ನು ಮಾಡುವಂಥದ್ದು, ಮತ್ತೆ ಪೊಲೀಸ್ ಮತ್ತು ಮಿಲಿಟರಿ ಸೇವೆಗೆ ಬಹಿಷ್ಕಾರವನ್ನ ಹಾಕುವಂಥದ್ದು. ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಗಾಂಧೀಜಿಯವರು ಆಯೋಜನೆಯನ್ನ ಮಾಡ್ತಾ ಹೋಗ್ತಾರೆ. ಕರ ನಿರಾಕರಣೆ ಆಗಿರ್ಬೋದು, ಮತ್ತೆ ಖಾದಿಯನ್ನು ಪ್ರಚಾರಗೊಳಿಸುವಂಥದ್ದು, ಭಾರತೀಯರಲ್ಲಿದ್ದಂತಹ ಅಸ್ಪೃಶ್ಯತೆಯನ್ನು ನಿವಾರಣೆಯನ್ನು ಮಾಡುವಂಥದ್ದು, ಸ್ತ್ರೀಯರನ್ನು ಕೂಡ ಈ ಒಂದು ಚಳುವಳಿಗೆ ಬಳಸಿಕೊಳ್ಳುವಂಥದ್ದು, ಮತ್ತೆ ಹಿಂದೂ ಮುಸಲ್ಮಾನರನ್ನು ಐಕ್ಯತೆಗೊಳಿಸುವಂಥದ್ದು, ಮದ್ಯಪಾನ ನಿಷೇಧ, ಪೊಲೀಸ್ ಮತ್ತು ಮಿಲಿಟರಿ ಸೇವೆಗೆ ಬಹಿಷ್ಕಾರವನ್ನ ಹಾಕುವಂಥದ್ದು. ಈ ರೀತಿಯಾದಂತಹ 12 ಕಾರ್ಯಕ್ರಮಗಳನ್ನ
ಗಾಂಧೀಜಿಯವರು ಆಯೋಜನೆಯನ್ನ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಹೇಗೆ ಅಸಹಕಾರ ಚಳವಳಿಯಿಂದ ಹಂತ ಹಂತವಾಗಿ ನಾವು ಜನಪ್ರಿಯಗೊಳಿಸಬೇಕು ಮತ್ತೆ ಇಡೀ ಭಾರತದಾದ್ಯಂತ ಅದನ್ನ ವ್ಯಾಪಿಸುವಂತೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು 12 ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಈ ಒಂದು ಚಳುವಳಿಯ ಆರಂಭ ಹೇಗಾಯ್ತು? ಹೀಗೆ ಗಾಂಧೀಜಿಯವರು ಏನ್ ಮಾಡಿದ್ರು, ಒಂದು ಪ್ಲಾನ್ ಕೊಟ್ರು. ಹೇಗೆ ನಾವು ಯಾವ ಸಂದರ್ಭದಲ್ಲಿ ಅಸಹಕಾರ ಚಳುವಳಿಯನ್ನ ಆರಂಭಗೊಳಿಸಬೇಕು ಮತ್ತೆ ಆ ಅಸಹಕಾರ ಚಳುವಳಿಯಿಂದ ಯಾವ ಯಾವ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಜನಪ್ರಿಯಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಪ್ಲಾನ್ ಅನ್ನ, ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ತಾ ಹೋದ್ರು. ಆಗ ಚಳುವಳಿ ಏನಾಗುತ್ತೆ, 1920ರ ಜನವರಿಯಲ್ಲಿ ಗಾಂಧೀಜಿ ಅಸಹಕಾರ ಚಳುವಳಿಯನ್ನ ಅಂತಿಮವಾಗಿ ಆರಂಭಿಸ್ತಾ ಹೋಗ್ತಾರೆ. ಅಸಹಕಾರ ಚಳುವಳಿಯ ಕಾರ್ಯಕ್ರಮಗಳನ್ನ ಜನತೆಗೆ ಮುಟ್ಟಿಸಲು ಗಾಂಧೀಜಿಯವರು ಕೊಳಕಾದ ಬಟ್ಟೆಯಲ್ಲಿ 3ನೇ ದರ್ಜೆಯ ರೈಲುಗಳಲ್ಲಿ ಸಂಚರಿಸುತ್ತಾ ರಾಷ್ಟ್ರದ ಮೂಲೆ ಮೂಲೆಗೂ ಕೂಡ ಸುದ್ದಿಯನ್ನು ಮುಟ್ಟಿಸ್ತಾ ಹೋಗ್ತಾರೆ. ಸೈತಾನಿ ಸರ್ಕಾರಕ್ಕೆ ಸಹಕಾರವನ್ನ ಕೊಡದೇ ಇರುವಂಥದ್ದು ನಮ್ಮ ಧ್ಯೇಯ. ಆ ಸರ್ಕಾರಕ್ಕೆ ಸಹಕಾರವನ್ನು ಕೊಟ್ಟರೆ ಅದು ನಮ್ಮ ಪಾಪ ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಅಸಹಕಾರದಿಂದಲೇ ಸೈತಾನಿ ಸರ್ಕಾರವನ್ನ ತೊಲಗಿಸಿ ಸ್ವಾತಂತ್ರ್ಯವನ್ನ ನಾವು ಪಡ್ಕೊಳ್ಳೋಣ. 1 ವರ್ಷ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇ ಆದರೆ ನಮಗೆ ಖಂಡಿತ ಸ್ವಾತಂತ್ರ್ಯ ಸಿಗುತ್ತೆ ಎಂಬುದಾಗಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಹೇಗೆ ಚಳವಳಿ ಆರಂಭ ಆಯ್ತಾ ಹೋಯ್ತು? 1920ರ ಜನವರಿಯಲ್ಲಿ ಅದನ್ನ ಪ್ರಾರಂಭ ಮಾಡ್ತಾ ಹೋಗ್ತಾರೆ. 3ನೇ ದರ್ಜೆಯ ರೈಲುಗಳಲ್ಲಿ ಗಾಂಧೀಜಿಯವರು ರಾಷ್ಟ್ರದ ಮೂಲೆ ಮೂಲೆಗೂ ಕೊಳಕು ಬಟ್ಟೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಹೋಗ್ತಾರೆ. ಅವರ ಘೋಷಣೆಗಳೇನಾಗಿತ್ತು? ಸೈತಾನಿ ಸರ್ಕಾರಕ್ಕೆ ನಾವು ಯಾವುದೇ ರೀತಿಯಾದಂತಹ ಸಪೋರ್ಟ್ ಅನ್ನ ನೀಡಬಾರ್ದು, ಸೈತಾನಿ ಸರ್ಕಾರವನ್ನು ತೊಲಗಿಸಿ ಸ್ವಾತಂತ್ರ್ಯವನ್ನ ಗಳಿಸಿ 1 ವರ್ಷ ಎಲ್ಲ ಭಾರತೀಯರು ಕಟ್ಟುನಿಟ್ಟಾಗಿ ಈ ಒಂದು ಚಳುವಳಿಯಲ್ಲಿ ಧುಮುಕದ್ದೇ ಆದ್ರೆ ನಾವು ಖಂಡಿತ ಸ್ವಾತಂತ್ರ್ಯವನ್ನ ಪಡ್ಕೊಳ್ತೀವಿ ಎಂಬುದಾಗಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಇನ್ನು ಅಸಹಕಾರ ಚಳುವಳಿಯನ್ನ 4 ಹಂತಗಳಲ್ಲಿ ನಡೀತಾ ಹೋಗುತ್ತೆ. 1, ವಿದ್ಯಾರ್ಥಿಗಳು, ವಕೀಲರು, ಶಾಲೆ ಕಚೇರಿಗಳನ್ನ ಬಹಿಷ್ಕಾರ ಮಾಡುವುದರ ಮುಖಾಂತರ ಈ ಚಳುವಳಿಗೆ ಧುಮುಕ್ತಾ ಹೋಗ್ತಾರೆ. ಇನ್ನು ಚುನಾವಣೆಯನ್ನ ಕೂಡ ಬಹಿಷ್ಕಾರವನ್ನ ಆಗ್ತಾ ಹೋಗ್ತಾರೆ. ಬಿರುದುಗಳನ್ನು ತ್ಯಾಗವನ್ನು ಮಾಡಿ ಎಲ್ಲ ರಾಷ್ಟ್ರ ನಾಯಕರು ಕೂಡ ಇದಕ್ಕೆ ಸಂಪೂರ್ಣವಾದಂತಹ ಸಪೋರ್ಟ್ ಅನ್ನು ನೀಡೋದನ್ನು ನಾವು ನೋಡ್ತಾ ಹೋಗ್ಬೋದು. 2ನೇ ಹಂತ ಏನಪ್ಪಾ ಅಂದ್ರೆ, ರಾಷ್ಟ್ರೀಯ ನಾಯಕರಾದಂತಹ, ತೀವ್ರಗಾಮಿ ನಾಯಕರಾದಂತಹ ತಿಲಕ್ ರವರ ಮರಣದ ಒಂದು ಪ್ರತಿಬಿಂಬವಾಗಿ ಅವರ ಒಂದು ಸ್ವರಾಜ್ಯ ನಿಧಿಯನ್ನು ಸ್ಥಾಪನೆಯನ್ನ ಮಾಡಿ ಸುಮಾರು 1 ಕೋಟಿ ರು ಸಂಗ್ರಹವನ್ನ ಮಾಡ್ತಾ ಹೋಗ್ತಾರೆ. 2ನೇದಾಗಿ ಏನೋ ತಿಲಕರ ಸ್ವರಾಜ್ಯ ನಿಧಿಯನ್ನು ಸ್ಥಾಪಿಸುವುದರ ಮುಖಾಂತರ ಸುಮಾರು 1 ಕೋಟಿ ರೂಪಾಯಿಯನ್ನ ಸಂಗ್ರಹಿಸುವಂತದ್ದು 2ನೇ ಒಂದು ಹಂತ. ಇನ್ನು 3ನೇದಾಗಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಹಾಗೆ ಪ್ರಿನ್ಸ್ ವೇಲ್ಸ್ನ ಭೇಟಿಯ ಬಹಿಷ್ಕಾರ. ಏನು ಆ ಸಂದರ್ಭದಲ್ಲಿ ಇಂಗ್ಲೆಂಡ್ನ ರಾಜನಾದಂತಹ ಪ್ರಿನ್ಸ್ ವೇಲ್ಸ್ ಭಾರತಕ್ಕೆ ಭೇಟಿಯನ್ನು ಕೊಡ್ತಾ ಹೋಗ್ತಾನೆ, ಕೊಡುವಂತಹ ಒಂದು ಸಂದರ್ಭ ಇರುತ್ತೆ, ಅದನ್ನ ಬಹಿಷ್ಕರಿಸುವಂತದ್ದು. ಇನ್ನು 4ನೇದಾಗಿ ಆಯ್ದ ಪ್ರದೇಶಗಳಲ್ಲಿ ಕರ ನಿರಾಕರಣೆ, ಅಂದ್ರೆ ಕೆಲವು ನಿಗದಿಪಡಿಸಿದಂತಹ ಪ್ರದೇಶಗಳಲ್ಲಿ ಏನ್ ಮಾಡಬೇಕು, ಬ್ರಿಟಿಷರಿಗೆ ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಆದಾಯ ಹೋಗ್ತಾ ಇರುತ್ತೆ ಆ ಒಂದು ಪ್ರದೇಶಗಳಲ್ಲಿ ಏನ್ ಮಾಡಬೇಕು, ಕರವನ್ನ ಅಥವಾ ಕಂದಾಯವನ್ನ ಕೊಡುವುದನ್ನ ನಿರಾಕರಿಸುವಂತದ್ದು. ಆಯ್ದ ಪ್ರದೇಶಗಳಲ್ಲಿ ಕರ ನಿರಾಕರಣೆ. ಹೀಗೆ 4 ಹಂತಗಳಲ್ಲಿ ಈ ಒಂದು ಚಳುವಳಿ ಸಂಘಟಿಸುವಂತಹ ಕೆಲಸವನ್ನು ಗಾಂಧೀಜಿ ಮತ್ತೆ ಇತರ ನಾಯಕರುಗಳು ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ಷರತ್ತನ್ನ ಏನಂತ ನೀಡ್ತಾರೆ ಅಂದ್ರೆ ಗಾಂಧೀಜಿಯವರು, ಈ ಒಂದು ಚಳುವಳಿ ಏನಿದೆ ಅದು ಸಂಪೂರ್ಣವಾಗಿ ಸತ್ಯದ ಮಾರ್ಗದಲ್ಲಿ ನಡೀಬೇಕು ಮತ್ತೆ ಅದು ಅಹಿಂಸಾ ತತ್ವವನ್ನ ಪಾಲಿಸಬೇಕು. ಎಲ್ಲೂ ಕೂಡ ಹಿಂಸೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು, ಹಿಂಸಾ ಕೃತ್ಯಗಳು ಜರುಗಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ಅವರು ಮಾಡ್ತಾ ಹೋಗ್ತಾರೆ. ಸತ್ಯ, ಅಹಿಂಸೆ ಮತ್ತೆ ಬಹಿಷ್ಕಾರ, ಈ 3 ಪ್ರಬಲ ಅಸ್ತ್ರಗಳನ್ನ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಬೇಕು, ಅನುಷ್ಠಾನಕ್ಕೆ ಅವರು ತರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ 4 ಹಂತಗಳಲ್ಲಿ ಚಳುವಳಿ ನಡೀತಾ ಹೋಗುತ್ತೆ. ಮೊದಲನೇದು, ಎಲ್ಲ ಭಾರತೀಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡಿ ವಿದ್ಯಾರ್ಥಿಗಳು ಕಾಲೇಜುಗಳನ್ನ ಬಂಕ್ ಮಾಡಿ ಅಥವಾ ಕಾಲೇಜುಗಳನ್ನು ಬಹಿಷ್ಕಾರವನ್ನು ಮಾಡಿ ಅವರು ಈ ಚಳುವಳಿಯಲ್ಲಿ ಧುಮುಕಬೇಕು. ಇನ್ನು ಆ ಚುನಾವಣೆಯನ್ನು ಕೂಡ ಬಹಿಷ್ಕಾರವನ್ನು ಮಾಡಿ ಆ ಬಿರುದುಗಳನ್ನು ತ್ಯಾಗ ಮಾಡುವುದರ ಮುಖಾಂತರ ಎಲ್ಲ ರಾಷ್ಟ್ರ ನಾಯಕರು ಇದರಲ್ಲಿ ಭಾಗವಹಿಸಬೇಕು. ಇನ್ನು 2ನೇದಾಗಿ ತಿಲಕ್ ಸ್ವರಾಜ್ಯ ನಿಧಿಯನ್ನು ಸ್ಥಾಪಿಸಿ ಸುಮಾರು 1 ಕೋಟಿ ರೂವನ್ನ ಸಂಗ್ರಹಿಸಿ ಅದನ್ನ ಏನ್ ಮಾಡಬೇಕು, ಇದರ ಒಂದು ಖರ್ಚಿಗೆ ಬಳಸ್ಕೊಳ್ತಾ ಹೋಗ್ಬೇಕು. ಇನ್ನು 3ನೇದಾಗಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತೆ ವಿದೇಶಿಯಾದಂತಹ
ಪ್ರಿನ್ಸ್ ವೇಲ್ಸ್ನ ಒಂದು ಭೇಟಿಯನ್ನ ಬಹಿಷ್ಕಾರವನ್ನು ಮಾಡುವಂಥದ್ದು. 4ನೇದಾಗಿ ಆಯ್ದ ಪ್ರದೇಶಗಳಲ್ಲಿ ಈ ಒಂದು ಕಂದಾಯವನ್ನು ಕೊಡುವುದನ್ನು ನಿಲ್ಲಿಸುವಂಥದ್ದು. ಹೀಗೆ 4 ಹಂತಗಳಲ್ಲಿ ಅನುಷ್ಠಾನ ಮಾಡ್ತಾ ಹೋಗ್ತಾರೆ. ಸತ್ಯ, ಅಹಿಂಸೆ, ಬಹಿಷ್ಕಾರ ಇದು ಅದರ ಒಂದು ಪ್ರಬಲ ಅಸ್ತ್ರಗಳಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಹೇಗೆ ಆ ಒಂದು ಅಸಹಕಾರ ಚಳವಳಿ ಅನುಷ್ಠಾನಕ್ಕೆ ಬರ್ತಾ ಹೋಯಿತು. ಗಾಂಧೀಜಿಯವರ ಕರೆಯಂತೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೆರೆದು ವಿದೇಶ ವಸ್ತುಗಳನ್ನು ಬಹಿಷ್ಕರಿಸ್ತಾ ಹೋಗ್ತಾರೆ. ಕಾರ್ಮಿಕರು ಮುಷ್ಕರವನ್ನ ಹೂಡ್ತಾ ಹೋಗ್ತಾರೆ. ಮಹಿಳೆಯರು ಮದ್ಯಪಾನ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಅಂದ್ರೆ ಚಳುವಳಿಯನ್ನ ಆರಂಭಿಸ್ತಾ ಹೋಗ್ತಾರೆ. ವಕೀಲರು ಸರ್ಕಾರಿ ಕೋರ್ಟ್ಗಳನ್ನು ತ್ಯಜಿಸಿ ಖಾಸಗಿಯಾಗಿ ತಮ್ಮದೇ ಆದಂತಹ ಕೋರ್ಟ್ಗಳನ್ನು ಅಥವಾ ವ್ಯವಹಾರವನ್ನು ಮಾಡ್ತಾ ಹೋಗ್ತಾರೆ. ಇನ್ನು ರಾಷ್ಟ್ರ ನಾಯಕರುಗಳಾದಂತಹ ಮೋತಿಲಾಲ್ ನೆಹರು, ಸರೋಜಿನಿ ದೇವಿ ನಾಯ್ಡು, ನೆಹರು, ಜೈಕರ್, ರಾಜಗೋಪಾಲಾಚಾರಿ, ಎಸ್.ಸಿ. ಬೋಸ್ ಅಂದ್ರೆ ಸುಭಾಷ್ ಚಂದ್ರ ಬೋಸ್, ಹಾಗೆ ಲಾಲಾ ಲಜಪತಿ ರಾಯ್, ರಾಜೇಂದ್ರ ಪ್ರಸಾದ್, ಸಿ.ಆರ್. ದಾಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಕಮಲಾ ನೆಹರು ತಮ್ಮ ಲಾಭದಾಯಕ ವಕೀಲ ವೃತ್ತಿಗಳನ್ನು ತ್ಯಜಿಸಿ ಅವರೇನು ಮಾಡ್ತಾರೆ, ಈ ಒಂದು ಚಳುವಳಿಗೆ ಮುಕ್ತ ಹೋಗ್ತಾರೆ. ಮತ್ತೆ ಚಳುವಳಿಯಲ್ಲಿ ಭಾಗವಹಿಸಿ ಅವರು ದಸ್ತಗಿರಿ ಅಂದ್ರೆ ಜೈಲು ಪಾರಾಗೋದು ನಾವು ನೋಡ್ತಾ ಹೋಗ್ಬೋದು. ಜಮಾನ್ ಲಾಲ್ ಬಜಾಜ್ ವಕೀಲ ವೃತ್ತಿಯನ್ನು ತೆರೆದು ಚಳುವಳಿಗಾರರಿಗೆ ವಾರ್ಷಿಕ 1 ಲಕ್ಷ ಬಹುಮಾನವನ್ನು ಕೊಡುವುದಾಗಿ ಘೋಷಣೆಯನ್ನು ಮಾಡ್ತಾ ಹೋಗ್ತಾರೆ. ಆಲಿ ಸಹೋದರರು ಕೂಡ ಈ ಒಂದು ಚಳುವಳಿಯನ್ನ ಬೆಂಬಲಿಸ್ತಾ ಹೋಗ್ತಾರೆ. ಖಿಲಾಫತ್ ಸಮಿತಿ ಮುಸ್ಲಿಮರು ಬ್ರಿಟಿಷರ ಸೈನಿಕ ಸೇವೆ ಮಾಡಬಾರದೆಂಬ ಒಂದು ಆಜ್ಞೆಯನ್ನು ಹೊರಡಿಸ್ತಾ ಹೋಗುತ್ತೆ. ಅದರಂತೆ ಎಲ್ಲ ಮುಸಲ್ಮಾನ ಸೈನಿಕರು ಹುದ್ದೆಗಳನ್ನು ತ್ಯಜಿಸಿ ಅಸಹಕಾರ ಚಳುವಳಿಗೆ ಅವರು ಬೆಂಬಲವನ್ನು ನೀಡ್ತಾ ಹೋಗ್ತಾರೆ. ಮೇವಾಡ, ಬಾಗಲ್ಪುರ, ರಾಯ್ ಬರೈಲಿ, ಫೈಜಾಬಾದ್, ಸುಲ್ತಾನ್ಪುರ, ಬಾರ್ದೋಲಿ, ಮಿಡ್ನಾಪುರ ಮತ್ತೆ ಆಂಧ್ರದ ಗುಂಟೂರುಗಳಲ್ಲಿ ರೈತರು ಏನ್ ಮಾಡ್ತಾರೆ, ಕಂದಾಯವನ್ನು ಕೊಡುವುದನ್ನ ನಿಲ್ಲಿಸಿ ಈ ಒಂದು ಸಹಕಾರ ಚಳುವಳಿಗೆ ಅವರು ಬೆಂಬಲವನ್ನ ನೀಡ್ತಾ ಹೋಗ್ತಾರೆ. ಖಾದಿ ಪ್ರಚಾರ ಕೂಡ ಬಹಳ ತ್ವರಿತಗತಿಯಲ್ಲಿ ನಡೆಯುವುದು ನಾವು ನೋಡ್ತಾ ಹೋಗ್ಬೋದು. ಮದ್ಯಪಾನ ಅಂಗಡಿಗಳು ಮುಚ್ಚಲ್ಪಡ್ತಾ ಹೋಗ್ತವೆ. ಬಾಂಬೆ ಕಾರ್ಮಿಕರು, ಬೆಂಗಾಲ್ ರೈಲ್ವೆ ಕಾರ್ಮಿಕರು ಮತ್ತೆ ಮಲಬಾರಿನ ರೈತ ಮಾಪಿಳ್ಳೆಗಳು ಈ ಒಂದು ಸಂಪು ಹೂಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಅವ್ರೇನ್ ಮಾಡ್ತಾರೆ, ಸಂಪೂರ್ಣವಾಗಿ ಅದರಿಂದ ಹೊರಗಡೆ ಬಂದು ಎಲ್ಲ ಭಾರತೀಯರು ಏನ್ ಮಾಡ್ತಾರೆ, ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಈ ಒಂದು ಚಳುವಳಿಯಲ್ಲಿ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಸುಮಾರು ಕಾನ್ಪುರದ 17,000 ಎಣ್ಣೆ ಕಾರ್ಮಿಕರು, ಕಲ್ಕತ್ತಾದ 35,000 ಸೆಣಬು ಕಾರ್ಮಿಕರು, ಬಾಂಬೆಯ 2 ಲಕ್ಷ ಗಿರಣಿ ಕಾರ್ಮಿಕರು ಈ ಒಂದು ಚಳುವಳಿಗೆ ತಮ್ಮ ಬೆಂಬಲವನ್ನ ನೀಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ 1920ರ ಉತ್ತರಾರ್ಧದಲ್ಲಿ ಬಂಗಾಳದಲ್ಲಿ ಸುಮಾರು 110 ಮುಷ್ಕರಗಳು ನಡೀತಾ ಹೋಗ್ತವೆ. ಹಾಗೆ 1920ರಲ್ಲಿದ್ದಂತಹ ಸುಮಾರು 102 ಕೋಟಿ ಬಟ್ಟೆಯ ಆಮದಾಗಿರ್ಬೋದು. 1922ಕ್ಕೆ 57 ಕೋಟಿಗೆ ಅದು ಕುಸಿಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನು ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಟ್ಟೆ ಆಮದು ಆಗ್ತಿತ್ತು ಅದು ಸಂಪೂರ್ಣವಾಗಿ ಕುಸಿತ ಹೋಗುತ್ತೆ. 1920ರಲ್ಲಿ 21ರಲ್ಲಿ ಅದು 102 ಕೋಟಿ ಇದ್ದದ್ದು ಕೇವಲ 22ಕ್ಕೆ, 1 ವರ್ಷದ ಅವಧಿಯಲ್ಲಿ ಅದು ಕೇವಲ 57 ಕೋಟಿಗೆ ಈ ಒಂದು ಚಳುವಳಿಯಿಂದ ಕುಗ್ಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಸ್ವಾತಂತ್ರ್ಯ ಸೂಚಕವಾಗಿ ಪ್ರತಿ ಮನೆಯಲ್ಲೂ ಕೂಡ ಚರಕ ಮತ್ತು ತಕಲಿಗಳು ಕಾಣಿಸಿಕೊಳ್ತಾ ಹೋಗ್ತವೆ. ಸುಮಾರು 20,000 ಚರಕಗಳು ತಯಾರಾಗೋದು ನಾವು ನೋಡ್ತಾ ಹೋಗ್ಬೋದು. ಏನಕ್ಕೋಸ್ಕರ ಅದು ತಯಾರಾದೋ, ಸ್ವದೇಶಿ ಬಟ್ಟೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕು. ಮತ್ತೆ ಖಾದಿ ಪ್ರಚಾರ ಏನಾಯಿತು ಅದರ ಪ್ರತಿಫಲವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಚರಕಗಳು ಕಾಣಿಸ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಬ್ರಿಟನ್ ಅವರು ಭಾರತಕ್ಕೆ ತರುತ್ತಿದ್ದಂತಹ ಬಟ್ಟೆ ಏನಾಗಿದೆ ಅದರ ಒಂದು ವ್ಯಾಪಾರ ಕುಸಿಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಕೇವಲ ಒಂದೇ ವರ್ಷದಲ್ಲಿ 110 ಕೋಟಿ ಇದ್ದು ಕೇವಲ 57 ಕೋಟಿಗೆ ಅದು ಬಂದು ನಿಲ್ಲೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಪ್ರತಿ ಮನೆಯಲ್ಲೂ ಕೂಡ ಸ್ವಾತಂತ್ರ್ಯದ ಸೂಚಕವಾಗಿ, ಸ್ವಾತಂತ್ರ್ಯದ ಸಂಕೇತವಾಗಿ ಚರಕಗಳು ಕಾಣಿಸಿಕೊಳ್ತಾ ಹೋಗ್ತವೆ. ಸುಮಾರು 20,000 ಚರಕಗಳು ಆ ಸಂದರ್ಭದಲ್ಲಿ ಕಾಣಿಸಿಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಗಾಂಧೀಜಿಯವರು ತಿಲಕ್ ಸ್ವರಾಜ್ಯ ನಿಧಿಯನ್ನು ಸ್ಥಾಪಿಸಿ ಸುಮಾರು 1 ಕೋಟಿ ರು ನಿಧಿಯನ್ನ ಸಂಗ್ರಹವನ್ನು ಮಾಡ್ತಾರೆ. ಅವರು ಜಿಲು ಯುದ್ಧ ಪದಕ, ಬೋಯರ್ಸ್ ಯುದ್ಧ ಪದಕ, ಹಾಗೆ ಕೈಸರ್ ಹಿಂದ್ ಪದವಿ ಮತ್ತೆ ವಿಕ್ಟೋರಿಯಾ ಕ್ರಾಸ್ ಪದಕ, ಮತ್ತೆ ಅವರ ಜೊತೆಯಲ್ಲಿ ರವೀಂದ್ರನಾಥ ಟಾಗೋರ್ ಅವರು ನೈಟ್ಹುಡ್ ಪದವಿಗಳನ್ನು ಕೂಡ ಹಿಂತಿರುಗಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಗಾಂಧೀಜಿಯವರೇ ಮೊದಲೇ ಈ ಒಂದು ಪದಕಗಳನ್ನ ಮತ್ತೆ ಬಿರುದುಗಳನ್ನ ಬ್ರಿಟಿಷರಿಗೆ ಹಿಂತಿರುಗಿಸುವುದರ ಮುಖಾಂತರ ಇತರ ನಾಯಕರಿಗೆ ಅವರು ಈ ಒಂದು ಮಾರ್ಗದರ್ಶಕರಾಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ರವೀಂದ್ರನಾಥ ಟಾಗೋರ್ ಕೂಡ ನೈಟ್ಹುಡ್ ಪದವಿಯನ್ನು ಹಿಂತಿರುಗಿಸ್ತಾ ಹೋಗ್ತಾರೆ. ತನ್ನ ಮುಸ್ಲಿಂ ಬಾಂಧವರು
ತೊಂದರೆಯಲ್ಲಿರುವಾಗ ಈ ಬೆಲೆ ಬಾಳುವ ಪದಕಗಳನ್ನು ಧರಿಸುವುದನ್ನು ನನ್ನ ಆತ್ಮ ಸಹಿಸದು ಎಂಬುದಾಗಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಈ ಒಂದು ಚಳುವಳಿಗೆ ಮುಸಲ್ಮಾನರ ಒಂದು ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಈ ರೀತಿಯಾದಂತಹ ಒಂದು ಪದವನ್ನು ಕೂಡ ಅವರು ಬಳಸ್ತಾ ಹೋಗ್ತಾರೆ. ಯಾಕಂದ್ರೆ ಖಿಲಾಫತ್ ಚಳುವಳಿಯ ಮುಖಾಂತರ ಹಿಂದೂ ಮತ್ತೆ ಮುಸಲ್ಮಾನರು ಐಕ್ಯತೆಯನ್ನು ಸಾಧಿಸಿರ್ತಾರೆ. ಹಾಗಾಗಿ ಅವರ ಒಂದು ಗಮನವನ್ನು ಸೆಳೆಯಲಿಕ್ಕೆ ನನ್ನ ಮುಸ್ಲಿಂ ಬಾಂಧವರು ಖಿಲಾಫತ್ ಚಳುವಳಿಯನ್ನು ಹೂಡಿರ್ತಾರೆ. ಅವರಿಗೆ ಬ್ರಿಟನ್ ನಿಂದ ಅನ್ಯಾಯ ಆಗಿದೆ, ಅವರು ಕಷ್ಟದ ಸಂದರ್ಭದಲ್ಲಿ ಬೇಕಾದ್ರೆ ನಾನು ಒಂದು ಪದಕಗಳನ್ನ ಧರಿಸೋದು ನನ್ನ ಆತ್ಮಕ್ಕೆ ಅದು ಸರಿ ಸಮಾನವಾಗಿ ಕಾಣೋದಿಲ್ಲ ಅನ್ನೋ ಒಂದು ದೃಷ್ಟಿಕೋನದಿಂದ ಅವುಗಳನ್ನ ಹಿಂತಿರುಗಿಸುತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಸುಮಾರು 2/3 ಶಾಸಕರು ಶಾಸಕಾಂಗಗಳಿಗೆ ಗೈರು ಹಾಜರಾಗ್ತಾರೆ. ಈ ಒಂದು ಚಳುವಳಿಗೆ ಅವರು ಧುಮುಕೋದನ್ನು ನಾವು ನೋಡ್ತಾ ಹೋಗ್ಬೋದು. ಕಾಶಿ, ಅಲಿಗಢ್ ವಿಶ್ವವಿದ್ಯಾಪೀಠಗಳು ಮತ್ತೆ ಬಂಗಾಳದ ನ್ಯಾಷನಲ್ ವಿಶ್ವವಿದ್ಯಾನಿಲಯ, ಗುಜರಾತ್, ಬನಾರಸ್, ದೆಹಲಿಯ ಜಾಮಿಂದ ಮಿಮಿಲಿಯ ವಿದ್ಯಾಪೀಠಗಳು ಇವು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳಾಗಿ ಸ್ಥಾಪನೆಯಾಗೋದು ನಾವು ನೋಡ್ತಾ ಹೋಗ್ಬೋದು. ಬಿಹಾರದಲ್ಲಿ 442, ಹಾಗೆ ಬಂಗಾಳದಲ್ಲಿ 196, ಬಾಂಬೆಯಲ್ಲಿ 137 ಪ್ರಾಂತ್ಯಗಳಲ್ಲಿ ರಾಷ್ಟ್ರೀಯ ಶಾಲೆಗಳು ಸ್ಥಾಪನೆಯಾಗೋದು ನಾವು ನೋಡ್ತಾ ಹೋಗ್ಬೋದು. ಹಿಂದೂ ಮುಸಲ್ಮಾನರು ಒಟ್ಟಾದದ್ದು ಈ ಒಂದು ಚಳುವಳಿಯ ವಿಶೇಷ ಅಂತ ನಾವು ಹೇಳ್ತಾ ಹೋಗ್ಬೋದು. ಇದು ರಾಷ್ಟ್ರ ವ್ಯಾಪ್ತಿಯಾಗಿ ಹರಡೋದು ನಾವು ನೋಡ್ತಾ ಹೋಗ್ಬೋದು. ದೇಶದಲ್ಲಿ ಲಕ್ಷಾಂತರ ಜನ ಕಾಂಗ್ರೆಸ್ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದಿಷ್ಟು ಚಳುವಳಿ ಹೇಗೆ ಅನುಷ್ಠಾನಕ್ಕೆ ಬರ್ತಾ ಹೋಯಿತು ಅನ್ನೋದ್ರ ಬಗ್ಗೆ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಈ ಒಂದು ಚಳುವಳಿಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಹೋಗ್ತಾರೆ. ಎಲ್ಲ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ. ವಿದ್ಯಾರ್ಥಿಗಳು, ವಕೀಲರು ಎಲ್ಲರೂ ಕೂಡ ತಮ್ಮ ಕೆಲಸಗಳನ್ನು ಬಿಟ್ಟು ಇದರಲ್ಲಿ ತೊಡಗಿಕೊಳ್ತಾ ಹೋಗ್ತಾರೆ. ಕಾರ್ಮಿಕರು ಯಥೇಚ್ಛವಾಗಿ ಈ ಒಂದು ಚಳುವಳಿಯಲ್ಲಿ ತೊಡಗಿಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತೆ ರೈತರು ಕೂಡ ಕರವನ್ನ ನಿಷೇಧವನ್ನ ಮಾಡಿ ಅವ್ರೇನ್ ಮಾಡ್ತಾರೆ, ಈ ಒಂದು ಇದರಲ್ಲಿ ಅವ್ರೇನ್ ಮಾಡ್ತಾರೆ ತೊಡಗಿಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಅಸಹಕಾರ ಚಳುವಳಿ ಹೇಗೆ ಅನುಷ್ಠಾನಕ್ಕೆ ಬರ್ತಾ ಹೋಯಿತು. ಇದಿಷ್ಟಿರ್ಲಿ, ಮುಂದೆ ಈ ಒಂದು ಚಳುವಳಿಯನ್ನ ಹೇಗೆ ದಮನವನ್ನ ಮಾಡ್ತಾ ಹೋದ್ರು ಬ್ರಿಟಿಷರು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಹೇಳಿ. ಥ್ಯಾಂಕ್ ಯು.